ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರೋಚಕ ಘಟ್ಟ ತಲುಪಿದ ಪರಿಷತ್ ಚುನಾವಣೆ ಫೈಟ್. ಆಡಳಿತಾರೂಢ ಕಾಂಗ್ರೆಸ್ ಮೈತ್ರಿ ಪಡೆ ನಡುವೆ ಈಗ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ರೋಚಕ ಘಟ್ಟ ಜೂನ್ 18ನೇ ತಾರೀಕು ವೋಟಿಂಗ್. ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಮೈತ್ರಿ ಪಡೆ ನಡುವೆ ಈಗ ಜಿದ್ದಾಜಿದ್ದಿ ಇದೆ. ಯಾಕೆಂದ್ರೆ ಸಂಖ್ಯಾಬಲದ ಕೊರತೆ ನಡುವೆಯೂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಯಾರು ಗೆಲ್ತಾರೆ ಕುತೂಹಲ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ನ ಗೆಲ್ಲಿಸೋಕೆ ತಂತ್ರವನ್ನ ಮಾಡಲಾಗ್ತದೆ ತೆರೆಮರೆಯಲ್ಲಿ. ಇತ್ತ ದೋಸ್ತಿ ಪಡೆಯಿಂದಲೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕೌಂಟರ್ನ ನೀಡಲಾಗ್ತಾ ಇದೆ. 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಫಿಕ್ಸ್ ಆಗಿದೆ. ಇನ್ನು ಉಳಿದ 1 ಸ್ಥಾನ ಯಾರಿಗೆ ಅಂತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ 5ನೇ ಅಭ್ಯರ್ಥಿಯ ಗೆಲುವಿಗೆ 2 ಪಕ್ಷದ ಕಸರತ್ತು ತೆರೆಮರೆಯಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿರೋ ಅಂತದ್ದು ಹೇಗಿದೆ ಅಖಾಡ? ವಿಧಾನ ಪರಿಷತ್ನ ಚುನಾವಣಾ ಕಣ ಕೂಡ ಈಗ ನಡೆಯುತ್ತೆ. ಸಹಜವಾಗಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ದೋಸ್ತಿ ಪಕ್ಷಗಳು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಈ ಮೂಲಕ ಚುನಾವಣಾ ಕಣ ರಂಗೇರುವಂತೆ ಕೂಡ ಮಾಡಿದ್ದಾರೆ. ಮುಖ್ಯವಾಗಿರುವಂಥದ್ದು ಈಗಾಗಲೇ ಕಾಂಗ್ರೆಸ್ಗೆ 4 ಸ್ಥಾನಗಳು, ಬಿಜೆಪಿಗೆ 2 ಸ್ಥಾನಗಳು. ಸೊ ಉಳಿದಿರುವಂಥ 1 ಸ್ಥಾನಕ್ಕೆ ಎರಡೂ ಪಕ್ಷಗಳಲ್ಲಿ ಅಂದರೆ ದೋಸ್ತಿ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ಗೆ ಮತಗಳ ಕೊರತೆ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿ ಕೂಡ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನು ರೂಪಿಸಿದ್ರೆ ತಮ್ಮ ಆಪ್ತ ಬೆಂಬಲಿಗ ವಿನಯ್ ಕಾರ್ತಿಕ್ ಅವನ್ನ ಕಣಕ್ಕಿಳಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗಾಗಲೇ ಕೂಡ ಒಬ್ಬರ ಗೆಲುವಿಗಾಗಿ ಕೂಡ 29 ಮತಗಳು ಬೇಕಾಗುತ್ತೆ. ಕಾಂಗ್ರೆಸ್ಗೆ ಸಹಜವಾಗಿರುವಂಥದ್ದು 26 ಮತಗಳಿದ್ದಾವೆ, ಇನ್ನು 3 ಮತಗಳು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸೊ ಬಿಜೆಪಿಯ ಉಚ್ಚಾಟಿತ ಶಾಸಕನ ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಈಗಾಗಲೇ ಕೂಡ 1 ಹಂತಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಮಗದೊಂದು ಕಡೆ ಜೆಡಿಎಸ್ನ ಒಂದಷ್ಟು ಶಾಸಕನ ಸೆಳೆಯುವಂಥ ನಿಟ್ಟಿನಲ್ಲಿ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ತಂತ್ರಗಾರಿಕೆ ರೂಪಿಸಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಪ್ರತಿಯಾಗಿ ಜೆಡಿಎಸ್ ಇಂದಲೂ ಕೂಡ ಗೋವಿಂದರಾಜ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ. ಮೈತ್ರಿ ಎರಡೂ ಪಕ್ಷಗಳು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅಲ್ಲೂ ಕೂಡ ಮತಗಳ ಕೊರತೆ ಇದೆ. ಹಾಗಾಗಿ ಈ ಚುನಾವಣಾ ಕಣ ರಂಗೇರಿದೆ. ಯಾರಿಗೆ ಅದು 7ನೇ ಸ್ಥಾನ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ. ಒಂದು ಕಡೆ ಕಾಂಗ್ರೆಸ್ಸು ಒಂದಷ್ಟು ಬಿಜೆಪಿ ಜೆಡಿಎಸ್ ಶಾಸಕನ ಸೆಳೆಯುವಂಥ ಲೆಕ್ಕಾಚಾರದಲ್ಲಿದೆ. ಮಗದೊಂದು ಕಡೆ ಪ್ರತಿಯಾಗಿ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಆತಂಕಗೊಂಡಿರತಕ್ಕಂಥ ಕಾಂಗ್ರೆಸ್ನ ಶಾಸಕರನ್ನ ನೇರವಾಗಿ ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳ 16ನೇ ತಾರೀಕು ರೆಸಾರ್ಟ್ನಲ್ಲಿ ಕೂಡ ವಂಡರ್ಲಾ ರೆಸಾರ್ಟ್ನಲ್ಲಿ ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆದಿದ್ದಾರೆ. ಅಲ್ಲಿ 14ನೇ ತಾರೀಕಿಂದ 18ನೇ ತಾರೀಕು ಬೆಳಗ್ಗೆವರೆಗೂ ಕೂಡ ಶಾಸಕರು ಅಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. 16ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೇರವಾಗಿ ಯಾರ್ಯಾರಿಗೆ ಓಟು ಯಾರ್ಯಾರ ಶಾಸಕರು ಓಟನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಗದಿ ಕೂಡ ಮಾಡುತ್ತೆ. 5ನೇ ಅಭ್ಯರ್ಥಿಗೆ ಯಾರೆಲ್ಲ ಓಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿ ತೀರ್ಮಾನ ಆಗುತ್ತೆ. ಅದಾದ ನಂತರ 18ನೇ ತಾರೀಕು ಬೆಳಗ್ಗೆ ಬಸ್ಸುಗಳಲ್ಲಿ ನೇರವಾಗಿ ಶಾಸಕರು ವಿಧಾನಸೌಧದತ್ತ ಬರ್ತಾರೆ. ಕಾಂಗ್ರೆಸ್ಗೆ ಸದ್ಯದ ಬಲಾಬಲ ಇರುವಂಥದ್ದು 138 ಅಂದರೆ ಪಕ್ಷೇತರ ಶಾಸಕರು ಸೇರಿ 138 ಶಾಸಕರ ಬಲ ಇದೆ. ಸೊ ಹಾಗಾಗಿ ಇನ್ನು 2 ಮತಗಳು 3 ಮತಗಳು ಮಾತ್ರ ಕೊರತೆ ಉಂಟಾಗುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಅಸಮಾಧಾನಿತ ಶಾಸಕರ ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಂತ್ರಗಾರಿಕೆ ರೂಪಿಸಿದ್ದಾರೆ. ಹಾಗಾಗಿ ಯಾರಿಗೆ ಈ 7ನೇ ಸ್ಥಾನ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ನಿರಾಯಾಸವಾಗಿ ಸಂಖ್ಯಾಬಲದ ಆಧಾರದಲ್ಲಿ 6 ಸ್ಥಾನಗಳು ಗೆಲ್ಲಬಹುದು. ಇನ್ನು 1 ಸ್ಥಾನಗಳಿಗೆ ಕೊರತೆ ಇದೆ. ಆ 1 ಸ್ಥಾನಗಳಿಗೆ 3 ಪಕ್ಷಗಳಲ್ಲಿ ಅಂದರೆ ದೋಸ್ತಿ ಪಡೆಗೂ ಮತಗಳ ಕೊರತೆ ಇದೆ, ಇತ್ತ ಕಾಂಗ್ರೆಸ್ಗೂ ಮತಗಳ ಕೊರತೆ ಇದೆ. ಹಾಗಾಗಿ 7ನೇ ಅಭ್ಯರ್ಥಿನ ಯಾವ ಪಕ್ಷ ಗೆಲ್ಲಿಸಿಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಮಧುಸೂದನ್. ಹರೀಶ್, ಇನ್ನು ಪ್ರಮುಖವಾಗಿ ವಿಧಾನ ಪರಿಷತ್ ಚುನಾವಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅನ್ನೋ ನಿರೀಕ್ಷಣೆ ಯಾರಿಗೂ ಇರಲಿಲ್ಲ. ಈಗ ಖುದ್ದು ಸಿಎಂ ಆಪ್ತನೇ ಕಣದಲ್ಲಿ ಇರೋ ಅಂತದ್ದು, ಸಿಎಂ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕಾದಂತ ಪ್ರತಿಷ್ಠೆಗೂ ಬಿದ್ದಿರ್ತಾರೆ ಅಂತ. ಖಂಡಿತವಾಗಿ, ಯಾಕಂದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಮುಖ್ಯಮಂತ್ರಿ ಆದ ನಂತರ ಮೊದಲ ಪ್ರತಿಷ್ಠೆಯ ಚುನಾವಣೆ ಆಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯುವಂಥ ಚುನಾವಣೆ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಸಹಜವಾಗಿ ಗೆಲ್ಲಿಸಿಕೊಳ್ಳಲೇಬೇಕಾದಂಥ ತಂತ್ರಗಾರಿಕೆಯನ್ನು ಕೂಡ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಅದರಲ್ಲೂ ಕೂಡ ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಕೊರತೆ ಆಗಿರುವಂಥ ಮತಗಳನ್ನ ಅಂದರೆ 3 ಮತಗಳನ್ನು
ಬಿಜೆಪಿ ಮತ್ತು JDSನ ಒಂದಷ್ಟು ಅಸಮಾಧಾನಿತ ಶಾಸಕನ ಅಂದರೆ ಉಚ್ಚಾಟಿತ ಸಹಜವಾಗಿ ಬಿಜೆಪಿ ಉಚ್ಚಾಟಿತ ಶಾಸಕರು ಏನು 3 ಜನ ಇದ್ದಾರೆ. ಒಂದು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್, ಈ ಮೂವರನ್ನ ಪ್ರಮುಖವಾಗಿ ಗಮನದಲ್ಲಿಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದರೆ ಎರಡಂತೂ ಖಚಿತವಾಗಿ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ, ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು. ಆದರೆ ಇನ್ನು ಒಂದು ಮತ ಇರುವಂಥದ್ದು, ಸೊ JDSನ ಯಾರಾದರೂ ಒಬ್ಬರಾಗಿರ್ಬೋದು ಅಥವಾ ಬಿಜೆಪಿನ ಯಾರನ್ನಾದರೂ ಸೆಳೆಯುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಶತಾಯಗತಾಯ ತಮ್ಮ 5ನೇ ಅಭ್ಯರ್ಥಿಯನ್ನ, ಅದರಲ್ಲೂ ತಮ್ಮ ಆಪ್ತನನ್ನು ಗೆಲ್ಲಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ತಂತ್ರಗಾರಿಕೆ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.